ಬಮೇದ 5 ನಿಮಿಷ ನಿಂದ್ರಲ್ಲಿ ಆ ನಮ್ಮನ ಥರ್ಡ್ ಕ್ಲಾಸ್ ಫ್ಯಾಮಿಲಿ ನಮ್ಮ ಮನೆಗೆ ಬಿಟ್ಟು ಬರ್ತೀನಿ ತಡ್ಕ. ಅಲ್ಲೇ ಅವನು ನಿನಗೇನಾಯ್ತಲ್ಲ ಇಂಥಪ್ರೆ ಅವ್ರು ನೋಡೋದು ಉರ್ದು ಉಪ್ಪಾಗಿ ಉರಿದು ಬಳಾಕತ್ತಿದ್ದು ಏನಾಗ್ಯದಲ್ಲಿ ಯಪ್ಪ ಏನು ಮುಚ್ಚಿಟ್ಟಿದ್ದಲ್ಲಿ ಹೇಳಲೇ ಯಾಕಲ್ಲ ಹಿಂಗೆ ಮಾಡಕತ್ತೀರಿ ನೀವೆಲ್ಲ. ಒಂದೇ ಮಿನಿಟಾ ನೀನು ಹಿಂಗೆ ಟೀ ಕುಡಿತಿರು, ನಾನು ಆ ಫ್ಯಾಮಿಲಿನ ಮನೆಗೆ ಬಿಟ್ಟು ಆಮೇಲೆ ಬಂದು ನಿನ್ನ ಹತ್ರ ಮಾತಾಡ್ತೀನಿ ನಾನು. ಲೇ ನೀ ಹೋಗ್ಬೇಡಲೇ ಅಪ್ಪ, ಅಲ್ಲೆಲ್ಲ ಬಂದಾರ ನಿಮ್ಮನ್ನ ನೋಡ್ಲಿಕ್ಕೆ. ನಮ್ಮ ತಂಗಿ ಒಬ್ಬಕ್ಕೆ ಆತಾಳ, ನೀನು ಆಕಿನ ಬಿಟ್ಟು ಹೋಗ್ಬೇಡ. ಯಾರು ನನ್ನ ಕಳಿಸಲ್ಲ, ಯಾಕೆ ನೀ ಹೋಗ್ತಿದ್ದಿ ಅಂತಪ್ರಿ ಅರ್ಜೆಂಟ್ ಏನದ? ಒಂದು ವೇಳೆ ಒಂದಕ್ಕೆ ಹೋಗೋದನ್ನ ನಿಂದ್ರಿಸ್ತೀನಲ್ಲಿ, ಇವ್ರನ್ನ ಬಿಟ್ಟು ಬರೋದು ಮಾತ್ರ ನಿಂದ್ರಿಸಂಗಿಲ್ಲ. ಒಂದೇ ನಿಮಿಷ ತಡಿ. ಇಲ್ಲೇ ಈ ಫ್ಯಾಮಿಲಿ ಇತ್ತು ಅಂದರೆ ಪರ್ಮನೆಂಟಾಗಿ ನಿನ್ನ ತಂಗಿನ ಒಬ್ಬಳೇ ಇರಂಗೆ ಮಾಡಿಬಿಡ್ತಾರೆ ಇವರೆಲ್ಲ. ಇರು ಬರ್ತೀನಿ. ಅದೇನು ಮುಗಿಸ್ಕೊಂಡು ಜಲ್ದಿ ಬಾರಪ್ಪ ತಂದೆ, ನಮ್ಮ ತಂಗಿ ಕಾಯ್ತಿರ್ತಾಳೆ. ಏನು ಬರ್ತೀನಿ ಒಂದೇ ನಿಮಿಷ. ಯಾಕಪ್ಪ ಶಿವು ಇಷ್ಟು ಜಲ್ದಿ ಮನೆ ಕರ್ಕೊಂಡು ಹೊಂಟಿದಲ್ಲ? ನಾ ಇನ್ನ ಮಾತಾಡ್ಬೇಕಿತ್ತು ಬಲ್ಗದವ್ರ ಜೊತೆಗೆ. ಭಾಳ ಅವಸರ ಮಾಡಿದಪ್ಪ. ನೀ ಯಾಕೆ ಬಂದಿ? ಬೇರೆ ಯಾರನ್ನ ಕಳಿಸ್ಬೇಕಿಲ್ಲ? ನೀನ್ ಹೇಳ್ತಿ ಮೊದಲೇ ಶಟಗಂಡಿದ್ಲು, ಸಪ್ರಮಸಗಿರ್ಬೇಕಿತ್ತಪ್ಪ ನೀ ಅಲ್ಲಿ. ನೀ ಏನು ಮಾತಾಡ್ತೀವಿ ಅವ್ರ ಜೊತೆಗೆ? ಎಲ್ಲರ ಸಂಸಾರನ ಹಾಳು ಮಾಡಿಟ್ಟು ಬಂದಿ ಒಂದೇ ದಿನದಾಗ ಎಲ್ಲನೂ. ಅವ್ನವ್ನು ಮದುವೆಯಾಗಿ 2 ನಿಮಿಷ ಸಮೇತ ನನ್ನ ನಕ್ಕಂತ 2 ಹಲ್ಲು ತೆಗಿಲಿಲ್ಲ ನಾವು. ಅವಾಗಲೇ ಬಂದುಬಿಟ್ಟು ಮಾತಾಡ್ಸೋಕಿನ್ನ ಏನೇನು ಹೇಳಿದೋ ಏನೇನು ಬಿಟ್ಟೆ. ಸುಮ್ಮನೆ ನೀವು ಇಡೀ ಫ್ಯಾಮಿಲಿ ನೆಕ್ಸ್ಟ್ ಟೈಮಿಂದ ಜೊತೆಗೆ ಯಾವ್ದನ್ನ ಮದುವೆ ಫಂಕ್ಷನ್ನು ಮುಂಜಿವಿ ಅಂತ ಹೋದರೆ ಜೊತೆಗೆ ವಕೀಲರನ್ನ ಕರ್ಕೊಂಡು ಹೋಗ್ಬಿಟ್ರೆ ಆ ಕಡೆ ಡಿವೋರ್ಸ್ ಏನಾರು ಆಗೋಗ್ಲತ್ತಾಗ ಸಾಕಾಗ್ಬಿಟ್ಟದ ನಿಮ್ಗೆ. ಹೌದಲ್ಲೇ ಬೇಡ ಮತ್ತೆ ನೀನು ಹೆಂಡ್ತಿ ಜಗಳ ತಕೊಂಡ್ರಲ್ಲ ಇವಾಗ, ಮತ್ತೇನಕ್ಕೆ ಡಿವೋರ್ಸ್ ಆಗ್ತಾಳ ಹೆಂಗ ನಿನಗ? ವಕೀಲರಿಗೆ ಎಷ್ಟು ದುಡ್ಡು ಕೊಡ್ಬೇಕಾಗ್ತದ? ಮತ್ತೆ ವಕೀಲರಿಗೆ ಎಷ್ಟು ದುಡ್ಡು ಕೊಡಬೇಕು, ಮತ್ತು ನಿನ್ನ ಹೆಂಡ್ತಿಗೆ ಜೀವನಾಂಶ ಎಲ್ಲ ಎಷ್ಟು ಕೊಡಬೇಕು? ಏನು ತುಸ ಖರ್ಚಾಗ್ತದೆ ಅಂದ್ಕೊಂಡಿದೆ. ಮದುವೆಗೆ ಮಕ್ಕಳರಂಗೆ ರೊಕ್ಕ ಹೋಗಿರ್ತಾವ, ಮತ್ತು ಇದ್ರದ್ದು ಎಪ್ಪೋ ಭಾರಿ ಗಳಿಸಿಟ್ರು ಬಿಡು ನೀವರ. ಹೌದು ಭಾಳ ಖರ್ಚಾಗ್ತದೆ. ಡಿವೋರ್ಸಿಗೆ ಭಾಳ ಖರ್ಚಾಗ್ತದ. ಆಮೇಲೆ ನಿನ್ನ ಸಾಯಿಸಿದ್ಮೇಲೆ ನೀನು ಊಣಿಡೋಕೆ ಭಾಳ ಖರ್ಚಾಗ್ತದ. ಭಾಳ ಖರ್ಚಾಗ್ತದೆ ಬಿಡ್ರಿ ಅಂಕಲ್. ಯಾಕೆ ಅಷ್ಟು ಚಿಂತೆ ಮಾಡ್ತೀರಿ? ನಾನು ಹೆಂಗನ ಮಾಡಿ ನಿಮ್ಮನ್ನು ಊಣಿಡೋಕೆ ವ್ಯವಸ್ಥೆ ಮಾಡೇ ಮಾಡ್ತೀನಿ. ರೊಕ್ಕ ಎಲ್ಲಿಂದ ಕಳ್ತನ ಬ್ಯಾಂಕ್ ದರೋಡೆ ಆದ್ರೂ ಮಾಡ್ತೀನಿ. ಈ ನಾನು ಇವತ್ತೇ ಸತ್ಯ ಕಡೆ. ಯಾಕಲೆ ಮಗನೆ ಹಂಗ್ಯಾಕಂತೀವಿ? ನನ್ನ ಗಂಡಗ ಏನೋ ಒಂದು ಮಾತು ಕೇಳಿದ್ರಪ್ಪ, ನೀನು ನೀನು ಹೆಂಡ್ತಿ ಹಂಗೆಲ್ಲರ ಮುಂದೆ ಜಗಳ ತಕ್ಕಂಡು ನಿಂತೀರಿ. ಸ್ವಲ್ಪ ನರುವಾದ ಅವಸ್ಥೆ ಮದುವೆ ಆಗಿರಿ, ಹಂಗೆಲ್ಲ ಜಗಳ ತಕ್ಕಬಾರ್ದಂತ ಗೊತ್ತಾಗಿರಿನಲ್ಲ ನಿನಗ. ಏನು ಕಲ್ಸಿ ಹೇಳಿ ನಿಮ್ಮ ಅಮ್ಮ? ಕೇಳ್ತೀನಿ ತಡಿ, ನನ್ನ ತಂಗಿ ಇದನ್ನೇ ಕಲ್ಸಿ ಹೇಳಿ ನಿನಗಂತಂದು. ಅಲ್ಲ ನೀವೇ ಬಂದು ತಿನ್ನೋದೆಲ್ಲ ತಿಂದು ನಾವು ಮಂಜುಗಡ್ಡೆ ಥರ ಇದ್ದು ನನ್ನನ್ನು ಲಾವಾರಸ ಥರ ಉಕ್ಕಿ ಹರಿಯಂಗೆ ಮಾಡಿಬಿಟ್ರೆ ಆ ಕಡೆ ಹರಿದು ಹಿಂದೂ ಮಹಾಸಾಗರ ಮುಟ್ಟಿಬಿಡ್ಬೇಕು. ನಾನು ಅಷ್ಟು ಸಿಟ್ಟಿಗೇರಿಸಿ ಅಲ್ಲಿ ರಿಸೆಪ್ಷನ್ ಬಿಟ್ಟು ಬಂದಿನಿ ನಾನು. ನಂದು ಸಾರಿ ಅಂಥದ್ದು ನಿಮ್ಮನ್ನೆಲ್ಲ ಕರ್ಕೊಂಡು ಹೊಂಟೀನಿ. ಅಷ್ಟು ಅರ್ಜೆಂಟ್ ಇಟ್ಟಿರ್ಬೇಕು ನೋಡಿ ನಮಗೆ ನಿನ್ನ ಬಿಟ್ಟು ಬರೋಂಥದ್ದು. ಏನು ಜೀವ ತಿಂತೀರೇ ಯವ್ವ? ಪರವಾಗಿಲ್ಲ ಬಿಡವ ಯವ್ವ. ನಮ್ಮ ಮನ್ಯಾಗ ನನ್ನ ಮದುವೆ ನಡೀತದಂತಂದು ಒಂದು 3 ಬಾಕ್ಸ್ ಆ ಕಡೆ ಏಷ್ಯನ್ ಪೇಂಟ್ಸ್ ತಂದಿಟ್ಟಾರಂತ. ಅದನ್ನೇ ಬಡಿತೀನಂತ ಮನೆಗೆ ಹೋದ್ಮೇಲೆ. 3ವರೆಗೂ ಅದೇ ಬಡ್ಕೊಂತ ಇರಿ. ಇನ್ನು ಅಲ್ಲಿ ರಿಸೆಪ್ಷನ್ ಮುಗುದಿಲ್ಲ, ನಾನು ಹೋಗ್ಬರ್ತೀನಿ. ಇಲ್ಲ ನಿಮ್ಮ ಅಕ್ಕನ ಫ್ಯಾಮಿಲಿ ಎಲ್ಲ ತಂದಿಲ್ಲಿ ಕೂಡಿಸಿ ನೋಡು. ಬರೀ ರಿಸೆಪ್ಷನ್ ಮುಗಿಯೋವರೆಗೂ ಇವ್ರನ್ನ ಆ ಕಡೆ ಒಬ್ರನ್ನ ಬಿಡಬೇಡ ನೋಡಿ ಹೇಳಿನಿ. ಇವನೇನು ಕುದುರೆ ಮೇಲೆ ಹತ್ತಿ ಬಂದ್ರೆ ಹೋಗೇ ಬಿಟ್ನಲ್ಲ ಆ ಕಡೆ. ಮನೆಯಾಗನೇ ಇರ್ಬೇಕಿಲ್ಲ. ಅವು ಏನಾಯ್ತು ರಿಸೆಪ್ಷನ್ ಅಂತ ಹೇಳಲೇ ಇಲ್ಲ ನಮಗೆ. ಅಲ್ಲಿ ಸುಸ್ತಾಗ್ಬಿಡ್ತು. ನಾವು ಮಧ್ಯಾಹ್ನಕ್ಕೆ ವಾಪಸ್ ಬಂದುಬಿಟ್ವಿ. ಹೌದು ನಮ್ಮ ಅಕ್ಕ ಬಂದು ಏನೋ ಮಾಡಿದ್ಲಂದು. ಏನಾಯ್ತಪ್ಪ ಇವನು? ಶಿವ ನಿಲ್ಲಲೇ. ಏನಾಯ್ತಂಬದು ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ ಹೆಂಗ? ಅಲ್ಲಿ ಮಕ್ಕಂಡಾಳ ನೋಡಿ ನಿಮ್ಮಕ್ಕ. ಕೇಳು, 2 ನಿಮಿಷಕ್ಕೊಂದ್ಸಲ ಮಕ್ಕಂತಾಳೆ ನೋಡಿ ಹಿಂಗೆ. ಕೇಳು, ಹಂದಿ ಮರಿ ಮಕ್ಕಂಡಾಳ ನೋಡಲಿ. ಶಿವು, ದೊಡ್ಡೋರ್ಗೆ ಹಂಗೆಲ್ಲ ಮಾತಾಡಬಾರ್ದಪ್ಪ. ಎಷ್ಟೊತ್ತಿದ್ರು ಆಕಿ ನಿಮ್ಮ ದೊಡ್ಡ ಮಲ ಹಂಗೆಲ್ಲ ಅನ್ಬಾರ್ದು. ಅಮ್ಮ ಎದ್ದೇಳು, ಚಿಕ್ಕಮ್ಮ ಬಂದ್ಲು. ಅಯ್ಯ ಯಾರು ನೆನೆಸಿದ್ದು? ಓ ಗುಬ್ಬಿ ಬಂದ್ಲೇನು? ಗೊತ್ತಾಗ್ಲಿಲ್ಲವ ನನಗೆ. ನಿದ್ದೆ ಬಂದ್ಬಿಡ್ತು. ಅದು ಮೊಸರನ್ನ ತಿಂದ್ಬಿಟ್ವಲ್ಲ, ಫುಲ್ ನಿದ್ದೆ ಗರ್ರಂತ. ಶಿವ ಹೋದ್ನಾ? ನಮ್ಮನ್ನೆಲ್ಲ ಬಿಟ್ಟು ಹೋದ್ನಾ? ಅದೇ ಪಾಲಿ ಪೂರಾ ರಿಸೆಪ್ಷನ್ ಗಂಡ ಹೆಂಡತಿ ಜಗಳ ಅಂದ್ರೆ ಜಗಳ, ಮಾರ ಅಂದ್ರೆ ಮಾರಿ. ಏನೋ ಎಂತವ ಒಮ್ಮೆ ನಮ್ಮಲ್ಲಿ ಇದ್ದಕ್ಕಿದ್ದಂಗೆ ಜಗಳ ಆಡ್ಕೊಂಬಿಟ್ವು. ಏನೋ ಎಂತ ನೀವು ಮುಚ್ಚಿಟ್ಟಿದ ವಿಚಾರ ಗೊತ್ತಾಗಿರೋ ಏನೋ. ಕೇಳಿ ನೋಡು ಬಂದ್ಮೇಲೆ.